ಪರಪ್ಪನ ಅಗ್ರಹಾರದಲ್ಲಿ ದಾಸನ ರಾಜಾತಿಥ್ಯದ ಅಸಲಿ ಎತ್ತು ಬಟ ಬಯಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಉಳಿದ ಕಾರಾಗೃಹಗಳ ಕಹಾನಿಯೂ ಒಂದೊಂದಾಗಿ ಹೊರಬರ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಹೈಟೆಕ್ ಕೇಂದ್ರ ಕಾರಾಗೃಹ ಇದೆ. ಆದರೆ ಇಲ್ಲಿ ಜಾಮರ್ ಇಲ್ಲದೆ ಇರುವಂಥದ್ದು ರೌಡಿಗಳಿಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿರುವಂಥದ್ದು. ಇದೊಂದು ಫೋಟೋ ರಾಜ್ಯಾದ್ಯಂತ ಹಲ್ಚಲ್ಲೆಬ್ಬಿಸಿದೆ. ಅಬ್ಬಬ್ಬಾ, ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತೆ, ದಾಸನ ಕೈಯಲ್ಲಿ ಸಿಗರೇಟ್, ಕೈಯಲ್ಲಿ ಕಾಫಿ ಕಪ್. ಇದು ಪರಪ್ಪನ ಅಗ್ರಹಾರವೋ ರೆಸಾರ್ಟೋ ಅನ್ನೋ ಪ್ರಶ್ನೆ ಹುಟ್ಟುಹಾಕಿತ್ತು. ಇದರ ಬೆನ್ನಲ್ಲೇ ರಾಜ್ಯದ ಕಾರಾಗೃಹಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಇದು ನೋಡಿ, ಶಿವಮೊಗ್ಗ ಹೈಟೆಕ್ ಜೈಲ್ ಸೌತ್ ಕೊರಿಯನ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಆದ್ರೆ ಇಂಥ ಹೈಟೆಕ್ ಜೈಲಿಗೆ ಜಾಮರ್ ಇಲ್ಲ. ಶಿವಮೊಗ್ಗ ವಿಮಾನ ನಿಲ್ದಾಣ ಕಾರ್ಯಚಟುವಟಿಕೆಗೆ ಅಡ್ಡಿಯಾಗುವ ಕಾರಣ ಇಲ್ಲಿ ಜಾಮರ್ ಅಳವಡಿಸಿರುವಂತೆ. ವಿಮಾನಗಳ ಕಾರ್ಯಾಚರಣೆ ಸಿಗ್ನಲ್ಗಳ ಮೂಲಕವೇ ನಡೆಯುತ್ತೆ. ಹೀಗಾಗಿ ಜಾಮರ್ ಅಳವಡಿಸಲು ಅಡ್ಡಿಯಾಗಿದೆಯಂತೆ. ಇನ್ನು ಜಾಮರ್ ಇಲ್ಲದೆ ಇರೋದ್ರಿಂದ ಜೈಲಿನಲ್ಲಿ ಮೊಬೈಲ್ ಬಳಸಲು ಸಮಸ್ಯೆ ಇಲ್ಲ. ಅಲ್ಲದೆ ಈ ಹಿಂದೆ ಜೈಲ್ ಮೇಲೆ ದಾಳಿ ನಡೆಸಿದ್ದಾಗ ಮೊಬೈಲ್ಗಳು ಸಿಕ್ಕಿದ್ವಂತೆ. ವಿಮಾನ ನಿಲ್ದಾಣದ ಕಾರಣಕ್ಕೆ ಜೈಲು ಹಕ್ಕಿಗಳಿಗೆ ಜಾಮರ್ ಇಲ್ಲದೆ ಇರೋದು ಅನುಕೂಲವಾಗಿದೆ. ಇನ್ನಾದ್ರೂ ಇಲ್ಲಿ ಜಾಮರ್ ಅಳವಡಿಸ್ತಾರಾ? ಕಾದ್ ನೋಡಬೇಕಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಆಗಿದೆ. ಆದರೆ ಬಿಜೆಪಿ ನಾಯಕರ ಅದೊಂದು ಸಂದೇಶ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡಿದೆ. ಡಿಸಿಎಂ ಮತ್ತೆ ಕಾನೂನು ಸಂಕೋಲೆಯಲ್ಲಿ ಸಿಲುಕಾಗ್ತಾರಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿಕೆ ಶಿವಕುಮಾರ್ಗೆ ತಾತ್ಕಾಲಿಕ ರಿಲೀಫ್. ಯತ್ನಾಳ್ ಸಿಬಿಐ ನಡೆಯಿಂದ ಸಂಕಷ್ಟ ಫಿಕ್ಸ್. ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಾಗಿದೆ. ಹೈಕೋರ್ಟ್ ವಿಭಾಗದ ಪೀಠ ಮಹತ್ವದ ಆದೇಶ ಹೊರಡಿಸಿದ್ದೂ ಆಗಿದೆ. ಆದಾಗಿಯೂ ಡಿಸಿಎಂಗೆ ಢವಢವ ತಪ್ಪಿಲ್ಲ. ಸಿಬಿಐ ಮತ್ತು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಸಿಬಿಐ ತನಿಖೆ ವಾಪಸ್ ಪಡೆದ ಸರ್ಕಾರದ ಕ್ರಮಕ್ಕೆ ಕೋರ್ಟ್ ಅಸ್ತು ಅಂದಿದೆ. ಇದರ ಜೊತೆಗೆ ಕೋರ್ಟ್ 10 ಹಲವು ಅಂಶಗಳನ್ನ ಉಲ್ಲೇಖಿಸಿದೆ. ಈ ಅಂಶಗಳೇ ಡಿಕೆಶಿ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿದೆ. ಸುಪ್ರೀಂನಲ್ಲಿ ಅರ್ಜಿದಾರರು ತೀರ್ಪು ಪ್ರಶ್ನಿಸಬಹುದು. ಡಿಕೆಶಿ ಪ್ರಕರಣ ಹೈಕೋರ್ಟ್ ವ್ಯಾಪ್ತಿಗೆ ಬರುವುದಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಇತ್ಯರ್ಥಪಡಿಸಿಕೊಳ್ಳಿ. ಸುಪ್ರೀಂ ವ್ಯಾಪ್ತಿಯಲ್ಲೇ ಇದನ್ನ ತೀರ್ಮಾನಿಸಬೇಕು. ಸರ್ಕಾರದ ಆದೇಶ ಸರಿಯೋ ತಪ್ಪೋ ಹೇಳಲಾಗಲ್ಲ. ಇದನ್ನು ಹೇಳುವುದು ಹೈಕೋರ್ಟ್ ವ್ಯಾಪ್ತಿಯಲ್ಲಿರಲ್ಲ. ಹೈಕೋರ್ಟ್ ತೀರ್ಪು ಆದೇಶ ನೀಡುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಯ್ತು. ಆದ್ರೆ ಇದರ ಬೆನ್ನಲ್ಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಘಾತಕಾರಿ ಟ್ವೀಟ್ ಮಾಡಿದ್ರು. ತಮ್ಮ ಕಾನೂನು ಸಮರ ನಿಲ್ಲಿಸೋದಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡೋದಾಗಿ ಉಲ್ಲೇಖಿಸಿದ್ರು. ಇದು ಡಿಕೆಶಿಗೆ ಹೊಸ ಟೆನ್ಷನ್ ಶುರು ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರದ್ದು 20 ವರ್ಷಗಳ ಕೂಗು. ಮನೆಗಳಿವೆ, ಆದರೆ ಹಕ್ಕು ಪತ್ರ ಮಾತ್ರ ಇಲ್ಲ. ಕಂದಾಯ ಕಟ್ತಾರೆ, ಆದರೆ ಯಾವುದೇ ದಾಖಲೆಗಳಿಲ್ಲ. ಅವರೆಲ್ಲ ಈಗ ಭಯದಲ್ಲೇ ಕಾಲ ಕಳೀತಿದ್ದಾರೆ. ಎಲ್ಲಿ ನಮಗೆಲ್ಲ ಖಾಲಿ ಮಾಡಿಸ್ತಾರೆ ಅಂತ ಬೀದಿಗಿಳಿದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಲ್ಲರದು ಒಂದೇ ಗ್ರಾಮ, ಎಲ್ಲರದು ಒಂದೇ ಬೇಡಿಕೆ, ಒಂದೇ ಘೋಷಣೆ. ಬೇಕೇ ಬೇಕು, ನಮಗೆ ಹಕ್ಕುಪತ್ರ ಬೇಕು. ಕಮ್ಯುನಿಸ್ಟ್ ಪಾರ್ಟಿ ನಿವೇಶನ ನಮಗೆ, ನಿವೇಶನ ನಮಗೆ. ಕಾಫಿನಾಡಿನ ಈ ಜನರು ಕೂಲಿಯನ್ನೇ ನಂಬಿದವರು. ಇವರೆಲ್ಲ ಕಳಸ ತಾಲೂಕಿನ ತೋಟದೂರಿನ ಕಗ್ಗನಹಳ್ಳಿ ಸುತ್ತಮುತ್ತಲಿನ ಜನರು. ಇವ್ ಕೂಗು ಒಂದೇ, ನಮಗೆ ಹಕ್ಕು ಪತ್ರ ನೀಡಿ ಅನ್ನೋದು. 77 ಮನೆಗಳಿಗೆ ಹಕ್ಕು ಪತ್ರ ನೀಡಿಲ್ಲ. 100ಕ್ಕೂ ಹೆಚ್ಚು ಮನೆಗಳು ಈ ಪಟ್ಟಿಯಿಂದಲೇ ಹೊರಗುಳಿದಿವೆ. ಕಳೆದ 20 ವರ್ಷದಿಂದ ಮನವಿ ಮಾಡಿ ಮಾಡಿ ರೋಸಿ ಹೋದ ಜನರು ಈಗ ಬೀದಿಗಿಳಿದಿದ್ದಾರೆ. ನಿವೇಶನ
ನೂರಾರು ವರ್ಷ ಕಾಫಿ ತೋಟದಲ್ಲೇ ನಿಮ್ಮ ಜೀವನ ಕಳೆದಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಹಿರಿಯರ ಅಜ್ಜ ಅಜ್ಜಿ ಎಲ್ಲ ಇವತ್ತಿನವರೆಗೂ ಕೂಡ ನಿಮ್ಮದೇ ಆದಂತ ಒಂದು ಸೂರನ್ನ ಮಾಡ್ಕೊಳಕ್ ಆಗಿದ್ಯಾ? ಅಪ್ಪ ನೆಟ್ಟರ ಆಲದ ಮರಕ್ಕೆ ನೇಣು ಹಾಕೊಳ್ಳುವಂತಲ್ಲ ಅದೇ ಪರಿಸ್ಥಿತಿ ನಿಮ್ಗೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ದು ಅಂತ ಒಂದು ಬದುಕಾಗ್ಬೇಕಲ್ಲ. ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಕೊಡ್ಬೇಕು. ಎಲ್ಲರ ಒಂದು ಏನು ಹೈಜಾನಿಕ್ ಆಗಿ ಜೀವನ ಮಾಡಿದರೆ ನೀವು ನಿಮ್ದಾದಂತ ಒಂದು ಸೂರನ್ನ ಕಟ್ಟಿಕೊಂಡು ಬದುಕ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು. ಇವರೆಲ್ಲ ಕಳೆದ 20 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ತಲೆಮಾರಿನಿಂದ ಕೂಲಿ ಅರಸಿ ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿದ್ದಾರೆ. ಈಗ ಈ ಗ್ರಾಮಸ್ಥರ ತಲೆ ಮೇಲೆ ಅರಣ್ಯ ಇಲಾಖೆಯ ತೂಗು ಕತ್ತಿ ಇದೆ. ಇದಲ್ಲದೆ ಕಸ್ತೂರಿ ರಂಗನ್ ವರದಿಯ ಭೀತಿಯೂ ಇದೆ. ಕಂದಾಯ ಕಟ್ತಿದ್ದೀವಿ, ಆದ್ರೆ ಹಕ್ಕು ಪತ್ರವೇ ಇಲ್ಲ. ನಮ್ಮನ್ನೆಲ್ಲ ಏಕಾಏಕಿ ಖಾಲಿ ಮಾಡಿಸಿದ್ರೆ ಏನ್ ಮಾಡೋದು ಅನ್ನೋದು ಜನರ ಪ್ರಶ್ನೆ. ಹೋರಾಟಕ್ಕೆ ನಿವೇಶನ ನಮಗೆ, ನಿವೇಶನ ನಮಗೆ. ಯಾವುದೇ ಪಂಚಾಯತಿ ಒಳಗಡೆ ಇವತ್ತು ನಿರ್ಣಯವನ್ನ ಪಾಸ್ ಮಾಡಿ ಕಳಿಸ್ತಕ್ಕಂಥ ಅಧಿಕಾರ ಇದೆ. ಜಾಗವನ್ನ ಮಂಜೂರು ಮಾಡೋದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತೀವಿ. ಯಾಕೆಂದ್ರೆ ಇದೇ ಭಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಭೂ ಮಾಲೀಕರಿಗೆ ಇವತ್ತು ಎಕರೆಗಟ್ಟಲೆ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ವಿ. ಇನ್ನಾದರೂ ಈ ಗ್ರಾಮಸ್ಥರ ಆತಂಕವನ್ನು ಸರ್ಕಾರ ದೂರ ಮಾಡಬೇಕು. ಹಕ್ಕು ಪತ್ರ ನೀಡಿ ಇವರ ಸೂರಿಗೊಂದು ಆಧಾರ ಕಲ್ಪಿಸಬೇಕು. ನಿವೇಶನ ನಮಗೆ, ಇನ್ಕ್ವಿಲಾಬ್, ಇನ್ಕ್ವಿಲಾಬ್. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅದು ರಾಜಮನೆತನದ ಯುದ್ಧ ಭೂಮಿ. ಅಲ್ಲಿ ಪ್ರತಿ ವರ್ಷ ಪೈಲ್ವಾನರು ಕುಸ್ತಿ ಅಖಾಡಕ್ಕಿಳಿತಾರೆ. ಪರಸ್ಪರ ಕಾದಾಡಿ ಖದರ್ ತೋರಿಸ್ತಾರೆ. ಈ ಜಬರ್ದಸ್ತ್ ಕಾಳಗ ನೆರೆದಿದ್ದವರ ಮೈ ನವಿರೇಳಿಸುತ್ತೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮೈದಾನದ ಸುತ್ತ ನೆರೆದಿರುವ ಜನ, ಅಖಾಡದಲ್ಲಿ ಕಟ್ಟುಮಸ್ತಾದ ಜಗಜಟ್ಟಿಗಳ ಕಾಳಗ. ಪೈಲ್ವಾನ್ಗಳು ಮೈದಾನಕ್ಕೆ ಇಳಿತಾ ಇದ್ದಂತೆ ಚಪ್ಪಾಳೆಗಳ ಸುರಿಮಳೆ, ಶಿಳ್ಳೆಗಳ ಕೇಕೆ, ತೊಡೆತಟ್ಟಿ ಜಗಜಟ್ಟಿಗಳ ಕಾದಾಟ, ಮೈ ನವಿರೇಳಿಸುವ ವಜ್ರಮುಷ್ಟಿ ಕಾಳಗ. ಯಾದಗಿರಿಯ ಸುರಪುರದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸುಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ಹಾಲೋಕಳಿ ಜಾತ್ರೆ ನಡೆಯುತ್ತೆ. ಜಾತ್ರೆ ನಡೆದ ಮಾರನೇ ದಿನವೇ ಜಗಜಟ್ಟಿಗಳ ಕಾಳಗ ಶುರುವಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸುರಪುರದ ದರ್ಬಾರ್ ರಾಜವಂಶಸ್ಥರು ಜಾತ್ರೆ ಹಮ್ಮಿಕೊಂಡಿದ್ರು. ನಾನಾ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಜಗಜಟ್ಟಿ ಮಲ್ಲರು ಕುಸ್ತಿಯಲ್ಲಿ ಕಾದಾಡಿ ಖದರ್ ತೋರಿಸಿದ್ರು.